ಇಡೀ ವರ್ಷದಲ್ಲಿ ನಾಗೇಂದ್ರ ಅವರು ಇದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಚಿವರುಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂತಹ ತನಿಖೆ ಆಗಬಾರದು ಅಂತ ಎಂಬಿ ಪಾಟೀಲ್ ಹೇಳಿದ್ರೆ, ಹಣ ಹೋಗಿದೆ ಅಂದ ತಕ್ಷಣ ತಪ್ಪಾಗಿದೆ ಅಂತ ಅಂದ್ರೆ ಹೇಗಾಗುತ್ತೆ? ನಾಗೇಂದ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ತನಿಖೆ ಆಗಲಿ, ಎಲ್ಲವೂ ಬರಲಿ ಅಂತ ಚಲುವರಾಯಸ್ವಾಮಿ ಅವರ ಅಭಿಪ್ರಾಯ. ಇಡಿ ಮೂಲಕ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಈ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದನ್ನ ಬಳಸಿಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಈಗ ಒಂದ್ಸಲಿ ತನಿಖೆ ಆಗಲಿ ಅಂತಾರೆ, ಇನ್ನೊಂದ್ಸಲಿ ತನಿಖೆ ಅಡ್ದಾರಿ ಅಂತಾರೆ, ಇನ್ನೊಂದ್ಸಲಿ ಇದು ಅಂತಾರೆ. ನಾವೇನು ಹೇಳಲ್ಲ, ತನಿಖೆ ಆಗಲಿ. ಒಂದು ಕೇಂದ್ರ ಸರ್ಕಾರ ಸಂಸ್ಥೆನೂ ತನಿಖೆ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಸಂಸ್ಥೆನೂ ತನಿಖೆ ಮಾಡ್ತಾ ಇದೆ. ಮಾಡ್ಲಿ, ಹೊರಗಡೆ ಬರೋವರೆಗೂ ಅವ್ರು ತಪ್ಪಿತಸ್ಥರು ಅಂದಾಗ ಯೋಚನೆ ಮಾಡೋಣ. ಈ ತನಿಖೆ ಮಾಡೋ ಟೈಮ್ನಲ್ಲೇ ಮುಜುಗರ ಯಾಕಾಗಬೇಕು? ಹಣ ಹೋಗಿದೆ, ಹಣ ಯಾರು ತಪ್ಪು ಮಾಡಿದ್ದಾರೆ ಅಂತ ಬೇಕಲ್ಲ. ಹಣ ಹೋದ ತಕ್ಷಣನೇ ನಮ್ಮ ಮಂತ್ರಿ ಇದ್ದಾರೆ ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಭಾವನೆ ಬರ್ಬೇಕು ನಿಮ್ಗೆ? ಫಸ್ಟ್ ತಪ್ಪನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿ ತನಿಖಾ ಸಂಸ್ಥೆ ಕಂಡುಹಿಡಿಯುತ್ತೆ, ಆಮೇಲೆ ಮಾತಾಡೋದು. ಇದನ್ನೇನಂದ್ರೆ ಒಂಥರ ವಿಂಡಿಕ್ಟಿವ್ನೆಸ್ ನ ತಗೊಂಡು ಹೋಗ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆಗೆ ಒಂದು ತನಿಖೆ ಆಗಬೇಕಾದ್ರೆ ಇನ್ನೊಂದು ಕಡೆಗೆ ಈ ಥರ ಒತ್ತಡ ಹಾಕ್ತಕ್ಕಂಥದ್ದು ಸ್ವಭಾವ ಅಲ್ಲಿದೆ. ಐ ಥಿಂಕ್ ಟು ಮೆಲೈನ್ ಗೌರ್ಮೆಂಟ್ ಫೇಸ್ ವ್ಯಾಲ್ಯೂನ ಸೆಂಟ್ರಲಿಂದ ಸ್ವಲ್ಪ ಫೋರ್ಸ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದೆಲ್ಲ ವೆನ್ ಸಂಬಡಿ ಇಸ್ ಕೋಆಪರೇಟಿಂಗ್, ಮಿನಿಸ್ಟರ್ ಸ್ಥಾನದಲ್ಲಿ ಇದ್ದವರು, ದೆನ್ ಐ ಥಿಂಕ್ ನೋಡಿಕೊಂಡು ಮಾಡಬೇಕಾಗ್ತದೆ. ನಾನು ಹೆಚ್ಚು ಅದ್ರ ಬಗ್ಗೆ ನಾನು ಏನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆರ್ ಎನಿಥಿಂಗ್. ಡ್ಯಾಮೇಜ್ ಮಾಡಬೇಕಂತಲೇ ಇವ್ರು ಮಾಡ್ತಾ ಇರೋದಲ್ಲ. ಲೆಟ್ ದಟ್ ಏಜೆನ್ಸಿ ಡೂ ದೇರ್ ಡ್ಯೂಟಿ. ಅವ್ರ ಏಜೆನ್ಸಿಯವ್ರು ಡ್ಯೂಟಿ ಮಾಡಬೇಕು, ಅವಾಗ ತಾನೇ ನಿಮಗೆ ಗೊತ್ತಾಗೋದು. ಏಜೆನ್ಸಿ ಯಾವಾಗಲೂ ಡ್ಯೂಟಿ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗ್ತದೆ.